ಪ್ರೇಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕ್ರೈಸ್ತ ಜೀವನವೆಂದರೆ ಬಾಹ್ಯ ಆಚರಣೆಗಳ ಜೀವನವಲ್ಲ, ಬದಲಾಗಿ ಅಂತರ್ಯದ ಪರಿವರ್ತನೆಯಾಗಿದೆ ಮತ್ತು ದೇವರೊಂದಿಗೆ ಸತ್ಸಂಬಂಧವುಳ್ಳ ಒಂದು ಪಾವನ ಜೀವನವಾಗಿದೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಮದುವೆಯಲ್ಲಿ ಉಪವಾಸವೇ ಯೇಸು ಸ್ವಾಮಿಗೆ ಯೌವಾನನ ಶಿಷ್ಯರು ಮತ್ತು ಫರಿಸಾಯರು ಉಪವಾಸ ವ್ರತವನ್ನು ಕೈಗೊಂಡಿದ್ದಾರೆ ಮತ್ತು ನಿಮ್ಮ ಶಿಷ್ಯರು ಇದನ್ನು ಮಾಡ್ತಾ ಇಲ್ಲ, ಈ ಉಪವಾಸವನ್ನು ಕೈಗೊಳ್ತಾ ಇಲ್ಲ ಅಂತ ಹೇಳಿ ಜನರು ಬಂದು ಕೇಳ್ತಾರೆ, ಪ್ರಶ್ನಿಸುತ್ತಾರೆ. ಅದಕ್ಕೆ ಯೇಸು ಉತ್ತರವಾಗಿ, ಮದುವಣಿಗನು ಜೊತೆಯಲ್ಲಿರುವಾಗ, ಅಂದರೆ ಮದುವಣಿಗ ಯೇಸು ಕ್ರಿಸ್ತರಾಗಿದ್ದಾರೆ, ಆ ಶಿಷ್ಯರ ಜೊತೆ ಇರುವಾಗ ಅವರು ಸಂತೋಷವಾಗಿರಬೇಕು. ಅಲ್ಲಿ ಉಪವಾಸ ಕೈಗೊಳ್ಳುವ ಏನು ಅವಶ್ಯಕತೆ ಇಲ್ಲ, ಅದು ದುಃಖದ ಸಮಯವಲ್ಲ. ಖಂಡಿತ ಅವರು ಉಪವಾಸ ಮಾಡಬೇಕು ಯಾವಾಗ ಮದುವಣಿಗ ದೂರವಾಗ್ತಾನೆ, ಅಂದರೆ ಯೇಸುವಿನ ಶಿಲುಬೆ ಯಾತನೆ ಮರಣದ ನಂತರ ಆಗಲಬೇಕಾದ ಆ ಕಾಲ ಇರುವುದು, ಆಗ ಅವರು ಉಪವಾಸ ಮಾಡ್ತಾರೆ ಅಂತ ಹೇಳ್ತಾರೆ. ಹೌದು ಪ್ರಿಯರೇ, ದೇವರಿಗೆ ನಮ್ಮ ಉಪವಾಸ, ಪ್ರಾರ್ಥನೆ, ದಾನ ಧರ್ಮ ಅದು ಬೇಡ. ಯಾವಾಗ ಬೇಡ ಅಂತೇಳಿದರೆ, ನಮ್ಮಲ್ಲಿ ಆ ಒಂದು ಹೊಸ ಜೀವ ಬರದೆ, ಯೇಸು ಕ್ರಿಸ್ತರಲ್ಲಿ ನಾವು ಒಂದಾಗದೆ ನಾವು ಏನೇ ಮಾಡಿದರೂ ದೇವರಿಗೆ ಇಷ್ಟ ಆಗಲ್ಲ. ದೇವರಿಗೆ ನಮ್ಮ ಬಲಿ ಅರ್ಪಣೆಗಳು ಬೇಕಾಗಿಲ್ಲ. ಬಲಿ ಅರ್ಪಣೆಗಳಲ್ಲಿ ನನಗೊಲವಿಲ್ಲ ಅಂತ ಹೇಳ್ತಾರೆ. ದೇವರಿಗೆ ಬೇಕಾಗಿರೋದು ವಿಧೇಯತೆ, ಆಜ್ಞಾಪಾಲನೆ. ಇದನ್ನು ದೇವರು ಮೆಚ್ಚುತ್ತಾರೆ. ನಾವು ಮಾಡುವ ಪ್ರಾರ್ಥನೆ, ಉಪವಾಸ ಮೊದಲು ಹೊಸದಾಗಬೇಕು. ಹಳೆ ಮನಸ್ಸು, ಹಳೆ ಹೃದಯವನ್ನು ಇಟ್ಕೊಂಡು ನಾವು ಮಾಡಿದರೆ ದೇವರಿಗೆ ಅದು ಮೆಚ್ಚುಗೆ ಆಗೋದಿಲ್ಲ. ಹಳೆ ಬುದ್ದಲಿಗಳಲ್ಲಿ ಹೊಸ ಮದ್ಯವನ್ನು ತುಂಬಿಡಲು ಯಾರಿಂದ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಯಾರೂ ಹಾಕುವುದಿಲ್ಲ. ಹಳೆ ಅಂಗಿಗೆ ಹೊಸ ಬಟ್ಟೆಯ ತೇಪೆಯನ್ನು ಯಾರೂ ಹಾಕುವುದಿಲ್ಲ. ಹೌದು ಪ್ರಿಯರೇ, ಇವತ್ತು ನಾವು ಹಳೆಯದಾದ ಹೃದಯವನ್ನು ಇಟ್ಕೊಂಡು, ಹಳೆಯದಾದ ಮನಸ್ಸನ್ನು ಇಟ್ಕೊಂಡು ದೇವರನ್ನು ಮೆಚ್ಚಿಸಲು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ, ಉಪವಾಸ, ದಾನ ಧರ್ಮ, ಪ್ರಾರ್ಥನೆ ಮಾಡಿದರೆ ಖಂಡಿತ ದೇವರು ಮೆಚ್ಚೋದಿಲ್ಲ. ಅಂತರಂಗ ಶುದ್ಧಿಯನ್ನು ದೇವರು ಬಯಸ್ತಾರೆ. ಮೊದಲು ದೇವರು ನಾವು ಹೊಸದಾಗಬೇಕು ಅಂತ ಬಯಸ್ತಾರೆ. ಹಳೆದಾದ, ಮುದಿಯಾದ ಧರ್ಮಶಾಸ್ತ್ರದ ಎಲ್ಲವನ್ನು ದೇವರು ಹೊಸದಾಗಿಸಿದ್ದಾರೆ. ಹೊಸ ಒಡಂಬಡಿಕೆಯ ಮಧ್ಯಸ್ಥರು ಯೇಸು ಕ್ರಿಸ್ತರಾಗಿದ್ದಾರೆ ಮತ್ತು ನಾವು ಯೇಸು ಕ್ರಿಸ್ತರಲ್ಲಿ ಒಂದಾಗಬೇಕು ಅಂತ ದೇವರು ಬಯಸ್ತಾರೆ. ಯೆಶಾಯ 61:10 ಒದಿಸಿಹನಾತ ನನಗೆ ಮುಕ್ತಿ ಎಂಬ ವಸ್ತ್ರವನ್ನು, ತೊಡಿಸಿಹನು ನನಗೆ ನೀತಿ ಎಂಬ ನಿಲುವಂಗಿಯನು. ಅಂದರೆ ದೇವರೇ ಆ ಹೊಸ ಬಟ್ಟೆಯನ್ನು ನಮಗೆ ಧರಿಸುವವರು, ಆ ನೀತಿಯ ನಿಲುವಂಗಿಯನ್ನು ಕೊಡುವವರಾಗಿದ್ದಾರೆ. ಯಾವಾಗ ನಾವು ಈ ನೀತಿ ಎಂಬ ನಿಲುವಂಗಿ, ಅಂದರೆ ಯೇಸು ಕ್ರಿಸ್ತರನ್ನು ಧರಿಸಿಕೊಳ್ತೇವೋ, ನಾವು ದೇವರ ಮುಂದೆ ಸ್ವೀಕೃತವಾಗ್ತೇವೆ. ಈ ವಸ್ತ್ರ ನಮ್ಮಲ್ಲಿದ್ದರೆ ಮಾತ್ರ ನಾವು ದೇವರಿಂದ ಪಾಪ ಕ್ಷಮೆ ಪಡೆದವರು, ವಿಮೋಚನೆ ಪಡೆದವರಾಗಿದ್ದೇವೆ. ಈ ನೀತಿಯ ನಿಲುವಂಗಿಯನ್ನು ದೇವರೇ ಕೊಡುವವರಾಗಿದ್ದಾರೆ. ಇದೀಗಾಗಲೇ ಯೇಸು ಕ್ರಿಸ್ತರ ಮರಣದ ಮುಖಾಂತರ, ಅವರು ಸುರಿಸಿದ ರಕ್ತದ ಮುಖಾಂತರ ನಮ್ಮ ಜೀವಿತಗಳನ್ನು ಅವರು ಹೊಸದಾಗಿಸಲು ಬಯಸಿದ್ದಾರೆ. ಇವತ್ತು ಅವರು ನಮಗೆ ಕರೀತಾ ಇದ್ದಾರೆ, ನನ್ನ ಬಳಿಗೆ ಬನ್ನಿ. ಹಳೆ ಬಟ್ಟೆ ಧರಿಸಿದ ಪ್ರತಿಯೊಬ್ಬನಿಗೂ ನನ್ನ ಬಳಿಗೆ ಬನ್ನಿ ಅಂತ ಯೇಸು ಸ್ವಾಮಿ ಕರೀತಾ ಇದ್ದಾರೆ. ನಾವಿವತ್ತು ಹಳೆ ಜೀವಿತಕ್ಕಾಗಿ ನಾವು ಪಶ್ಚಾತ್ತಾಪ ಪಡಬೇಕು, ಮಾನಸಾಂತರ ಪಡಬೇಕು. ನಮ್ಮ ಹೃದಯ ಶುದ್ಧವಿಲ್ಲದ ಪರಿಸ್ಥಿತಿಗಾಗಿ, ಅಶಾಂತಿ, ಅಸಮಾಧಾನ ತುಂಬಿದ ಪರಿಸ್ಥಿತಿಗಾಗಿ ನಾವು ಪಶ್ಚಾತ್ತಾಪ ಪಡಬೇಕು, ದೇವರ ಬಳಿಗೆ ಬರಬೇಕು. ಯೇಸು ಕ್ರಿಸ್ತರು ದೇವರ ನೀತಿಯಾದ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟವರಿಗೆ ದೇವರೇ ಕೊಡುವ ವರಪ್ರಸಾದವಾಗಿದೆ ಈ ನೀತಿಯ ನಿಲುವಂಗಿ. ಇದನ್ನು ನಮ್ಮ ಪರಿಶ್ರಮದಿಂದ, ಪ್ರಿಯರೇ, ನಾವು ಮಾಡೋ ಉಪವಾಸ ಪ್ರಾರ್ಥನೆಯಿಂದ ದೇವರ ನೀತಿಯನ್ನು ನಾವು ಪಡೆಯಲು ಸಾಧ್ಯವಿಲ್ಲ. ಇದನ್ನು ಗಳಿಸೋದಕ್ಕೆ ಸಾಧ್ಯವಿಲ್ಲ. ದೇವರೇ ಉಚಿತವಾಗಿ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟವರಿಗೆ ಕೊಡುವಂಥದ್ದಾಗಿದೆ. ಆದ್ದರಿಂದ ಪ್ರಿಯರೇ, ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ಹೊಸ ನೀತಿಯಾದ ಯೇಸು ಕ್ರಿಸ್ತರ ನೀತಿಗೆ ಒಳಪಟ್ಟವರಾಗಿರೋಣ. ಆಮೇನ್. ಪ್ರೇಸ್ ದ ಲಾರ್ಡ್.